ಲೇ ಮೇಘ ಮಾಮೂಲಿ ಆರ್ಟಿಫಿಷಿಯಲ್ ತರ ಕೇಳಿಸ್ತೈತೆ, ಮಾಮೂಲಿ ತರ ಕೇಳಿಸ್ತೈತೆ. ಸರಿಲ್ಲ, ನಾನೇ ಸರಿ ಇಲ್ಲ, ನೀವ್ ಹೇಳಿದ್ದು ಹಾಗೆಲ್ಲ ಹಾಕ್ಬಿಡವ್ನಲ್ಲ. ಹಾಕದೆ ಹಂಗೆ ಏನು ಮಾತಾಡ್ಲಿಲ್ಲ, ನೀವೇ ಮಾತಾಡಿದ್ರಿ. ಏನ ಇವ್ಳದ ತಲೆನೋವಾಯ್ತಲ್ಲ ಈಗ. 12:25 ಇಲ್ಲೇ ಟೈಮಿಂಗ್ಸ್ ಐತೆ. ಸ್ಟಾರ್ಟಿಂಗ್ ಮ್ಯಾಪ್ ಹಾಕ್ದಾಗ 1 ಅವರ್ಗೆ 1 ಗಂಟೆ ತೋರಿಸ್ತಾ ಇತ್ತು. ಯಾವ ಬಸ್ಲ ಮನೆಯ ನಿಂದು? ಯಾಕ್ಲಾ ಏನಂದ ನಾವು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನ್ ಗೊತ್ತಾ ಗೈಸ್, ಮ್ಯಾಟ್ ಏನ್ ಗೊತ್ತೆ ಮೇನ್ ಆಗಿ ಈಗ ನಾವು ಟೈಮ್ ಎಷ್ಟು 10 ಗಂಟೆ ಗೈಸ್. ನಾವೀಗ ಇಲ್ಲಿ ಮಲ್ಪೆಯಿಂದ ಹೊರಟು ಊಟಕ್ಕೋಸ್ಕರ ಹೋಟ್ಲುಗಳು ಹುಡುಕಿವಿ ನಾನ್ ವೆಜ್ ಹೋಟ್ಲುಗಳನ್ನ. ಕಮ್ಮಿ ಎಲ್ಲ ಒಂತವೋ ಬಕ್ರ ಆಗಿವೆ ಅಂದ್ಬಿಟ್ಟು ಇನ್ನೆಲ್ಲೂ ಬಕ್ರ ಆಗೋದು ಬೇಡ ಅಂದ್ಬಿಟ್ಟು ಹುಡುಕಿವಿ ಅಂದ್ರೆ ಹೋಟ್ಲುಗಳು ಸಿಗ್ಲಿಲ್ಲ. ಲಾಸ್ಟ್ ಯಾವ ಹೋಟ್ಲ್ ಸಿಕ್ಕರೂ ಸಾಕು ಅನ್ನೋ ಲೆವೆಲ್ ಹುಡುಕಿದೀವಿ. ಈ ಪಾರ್ಟಿ ಹುಡುಕಿದ್ರು ಊಟ ಮಾಡ್ಕೊಂಡ್ರೆ ಅಲ್ಲಿಂದ ತಿರ್ಸ್ಕೊ ಬರ್ಬೋದು. 400 ಮೀಟರ್ ಅಷ್ಟೇನೆ. ಅಯ್ಯೋ ಇನ್ನು 400 ಮೀಟರ್ ಅಲ್ಲಿ 400 ಕಿಲೋಮೀಟರ್ ಹೋಗೋದಲ್ಲಿ ಸಾಕು ದೊಡ್ಡ ಬಿರಿಯಾನಿಗೆ. ಎರಡಕ್ಕೆ ಮೇಡಮ್ ನಾವು ಬಿರಿಯಾನಿ ತಿನ್ಬೇಕು, ಸುಮ್ನಿರಿ. ರಾಮೇಶ್ವರ ನೋಡಿದ್ರು ಕೇಳಿದ್ರು ನಾಡ್ದು ಇಲ್ಲೇ ಮನೆ ಕೊಡ್ದ ಈಗ ಇರೋ ದಿಲೀಪ್ ಒಂದ್ ಸ್ವಲ್ಪ ಮುಂಜಾಗ ಇನ್ನಂತ ಇನ್ನೇನ್ ಲಾಡ್ ಸಿಗ್ತಾ ಇರ್ತಾವಂತೆ. ಒಂದ್ 11 ಗಂಟೆಗೆ ಮನ್ಗದ. ಇಲ್ಲೇ 11 ಗಂಟೆ ಆಯ್ತದೆ ಊಟ ಮಾಡಿದ್ ಮಾಡತ್ತೆ ಎಲ್ಲ ಇಲ್ಲೇ ಮನಿ ಕಳ್ದಾಕಲ್ಲ ಅಂತಾರೆ ಗುರು. ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು ಒಳಗಡೆ. ಅದೇ ಏನ್ ಅನ್ಕೊಂಡಿದೆ ಬಾವುಜಿ, ನಿನ್ನ ಆಸೆ ಅಂತ ದೊನ್ನೆ ಬಿರಿಯಾನಿನೇ ಬೇಡವಾ? ದೊನ್ನೆಲೆ ಬಿರಿಯಾನಿ ಕೊಡ್ತಾವ್ರೆ. ದೊನ್ನೆ ಅಲ್ಲ, ದೊನ್ನೆ ಬಿರಿಯಾನಿ ದಮ್ ಕಟ್ ಮಾಡಿರೋ. ದೊನ್ನೆ ಅಲ್ಲ ದೊನ್ನೆ ಬಾ ಬಳಿಕ ಹೋದ ಗೈಸ್. ಎಲ್ಲ ಮುದ್ದೆ ಆರ್ಡರ್ ಮಾಡಿದ್ವಿ. ನಮ್ಮ ಬಾಮ ಇದ್ದಂಗೆ ಇವು ಹೊಟ್ಟೆ ಎಷ್ಟಾಯ್ತಂತೆ, ಅದಕ್ಕೋಸ್ಕರ ಬೇಗನೆ ಆರ್ಡರ್ ಮಾಡಿದ್ರು. ಯಾಕಂದರೆ ಇವ್ರಿಗೆ 3 ಜನನೂ ಹೊರಗಡೆ ಹೋಗಿದ್ರು ವಾಶ್ರೂಮ್ಗೆ. ಅವಾಗ ಬರೋ ಗ್ಯಾಪಲ್ಲಿ ಒಂದು ಮುದ್ದೆ ಅವರು ನಮ್ಮ ಬಾಮಿದ ಒಂದು ಮುದ್ದೆ ಬಾರಿಸಿ ಇನ್ನೊಂದು ಮುದ್ದೆಗೆ ಕೈ ಹಾಕಿದ್ದಾರೆ. ಈಗ ಇರ್ಬೇಕು ಬಿಸಿ ನೀರು ಹಾಟ್ ವಾಟರ್ ಫುಲ್ ಬಿಸಿ ಇರಲಿ, ಮೀಡಿಯಂ ಬೇಡ. ನಾವೀಗ ನಾವು ಒಂದು ಮಟನ್ ಚಾಪ್ಸ್, ಒಂದು ಚಿಕನ್ ಚಾಪ್ಸು ಮತ್ತು ಮುದ್ದೆ ಮತ್ತು ದೊನ್ನೆ ಬಿರಿಯಾನಿ ಎಲ್ಲ ಆರ್ಡ್ರ್ ಮಾಡಿವಿ. ಬಂದಷ್ಟೇ ಊಟ ಮಾಡೋಣ. ಮುಗಿಸ್ಕೊಂಡು ಮುಗಿಸ್ಕೊಂಡು 1 ಅವರ್ ಅಣ್ಣ, 1 ಅವರ ಗೈಸ್ ನಮ್ಮ ಪಯಣ 1 ಅವರ. ಈಗ ಟೈಮು ಎಕ್ಸಾಕ್ಟ್ಲಿ ಎಷ್ಟು ಗೊತ್ತಾ ತೋರಿಸ್ತೀನಿ. 10 ಗಂಟೆ 19 ನಿಮಿಷ. 10 ಗಂಟೆ 19 ನಿಮಿಷ. ಊಟ ಮಾಡಿ ಮುಗಿಸೋರಿಗೆ ಒಂದು 11 ಗಂಟೆ ಆಗುತ್ತೆ ಅನ್ಕೋತೀನಿ ನನ್ನ ಟೈಮಿಂಗು. 11 ಗಂಟೆ ಬಿಟ್ರೆ ಒಂದು 1 ಅವರ್ ಗಾಡಿ ಓಡಿಸ್ತೀವಿ. 1 ಅವರ್ ಗಾಡಿ ಓಡಿಸ್ಬಿಟ್ಟು ಹಾಂ ಅತ್ತಿಂದ ಬೇಕಾದ್ರೆ ನೀವು ಅಲ್ಲಿ ಟ್ರಾವೆಲ್ ಮಾಡೋ ಟೈಮಲ್ಲಿ ಗೋವಾ ಟ್ರಾವೆಲ್ ಮಾಡೋ ಟೈಮಲ್ಲಿ ನಿಮ್ಗೆ ಮನಿಕೋಬೋದು. ಕಳ್ಳ ನೋಡಿ ಸುತ್ತ ಎಲ್ಲದೋ ಬೀಚ್ ಸಿಗ್ತೇವೆ ಅಂದ್ಬಿಟ್ಟು ಎಲ್ಲದೋ ಬೀಚ್ ಫೀಲ್ ಆಗುತ್ತೆ ಅಂದ್ಬಿಟ್ಟು ಕಳ್ಳ ಸ್ಟ್ರೈಟ್ ಒಂದೇ ರೋಡು ಬೀಚ್ಗಳು ಫೀಲ್ ಆಗ್ತಾವಂತ. ಇವತ್ತು ಅಂದ್ರೆ ಬೇರೆ ಮ್ಯಾಪಲ್ಲಿ ತೋರಿಸ್ತೈತೆ ಕೆಲಸ ನಡೀತೈತೆ ಅಂತ. ಓಕೆ, ಈಗ ನಾವು ಇಲ್ಲಿ ಊಟ ಮಾಡ್ಕೊಂಡು 1 ಅವರ್ ಹೋಗ್ತೀವಿ. ಗೈಸ್ ಮಟನ್ನು ಮುದ್ದೆ ಬಂತು. ನಾನು ಊಟದ ಬಂದರೆ ಖುಷಿಗೆ ವೀಡಿಯೋ ಮಾಡೋದು ಮರ್ಕೊಬಿಟ್ಟಿದೆ. ನಮ್ಮ ಬಾಮೈದ ಏನಕ್ಕೆ ತೋರಿಸ್ತಾಯಿಲ್ಲ ಅಂದರೆ ಅವರು ಬುಂಡೆ ಮಾಡ್ಕೊಂಡವ್ರಲ್ಲ, ನಾನು ಸ್ವಲ್ಪ ಅವ್ರಿಗೆ ಇರಿಟೇಟ್ ಆಗ್ತಿದೆ, ಅದಕ್ಕೋಸ್ಕರ ಮಾಡ್ತಾಯಿಲ್ಲ. ಬೇಜಾರು ಮಾಡ್ತಾ ಇರ್ತಾರೆ. ರಿಯಾಲಿಟಿ ಆಮೇಲೆ ತೋರಿಸಿದ್ರೆ ಡೂಪ್ಲಿಕೇಟ್. ಅದು ರಿಯಾಲಿಟಿ ಅಲೋಬಮ್ಮೆದಾ ರಿಯಾಲಿಟಿ ಕೂದಿಲ್ವಲ್ಲ ಈಗ ರಿಯಾಲಿಟಿ. ಗೈಸ್ ನೆಕ್ಸ್ಟ್ ಬಿರಿಯಾನಿ ಬಂತು, ದೊನ್ನೆ ಬಿರಿಯಾನಿ. ಬನ್ನಿ ಬಿರಿಯಾನಿ ಬರ್ಸೋಣ. ಹಾಂ ಆಯ್ತು ಬರ್ತೀನಿ. ನಮ್ಮ ಬಾವ ಸಜೆಷನ್ ಮಾಡಿದ್ದು ಹೋಟ್ಲಿದ್ದು ಪರವಾಗಿಲ್ಲ, ಬೇಜಾರೇನಾಗಲಿಲ್ಲ. ಗೈಸ್ ಫೈನಲಿ ಊಟ ಎಲ್ಲ ಆಯಿತು. ನಾವೀಗ ಹೊಡ್ತೇವೆ. ಮೇಘ ಅವ್ರಿಗೆ ತಲೆನೋವಂತೆ ವಿಕ್ಸ್ ಅವ್ರತವ್ರೆ. ನಮ್ಮ ಹಾಗೆ ಇರಲಿ ಅಂತ ಹೆಣ್ಮಕ್ಳು ಬುದ್ಧಿ ನನ್ಗೆ ಗೊತ್ತು. ಎಲ್ಲರ ಮನೇನೂ ಇದೆ, ಯಾರೋ ಒಂದು ಇದ್ದೇ ಇರ್ತದೆ. ಯಾರೋ ಯಾವತ್ತೂ ಸೊಳ್ಕೊಳಿಕ್ಕಿಲ್ಲ, ನಮ್ಮ ಮನೇನು ನೋಡಿಕ್ಕಿಲ್ಲ. ಬಟ್ ಕೆಲವ್ರ ಮನೆ ನೋಡಿದ್ದೀನಿ.
ಮಲ್ಕೊತೀನಿ, ಬೇಗ ನಿದ್ದೆ ಬರ್ತದೆ. ನಮ್ಮ ಮನೇಲಪ್ಪ ನಮ್ಮ ಪುಟ ಮಾತ್ರ ಅಷ್ಟೇ ಯಾವಾಗಲೂ ಅಪರೂಪ ಅವ್ರು ವಿಕ್ಸ್ ಬಳಸೋದು. ಬೇಗ ನಿದ್ದೆ ಬರ್ತದೆ ನನ್ಗೆ. ಅದಕ್ಕೆ ಹಾಕೊಂಡ್ರೆ ನಿನ್ಗೆ ಹಂಗಾರ ಅಭ್ಯಾಸ ಆಗದೆ. ಕೆಲವು ಕಡೆ ಕೇಳಿದ್ದೀನಿ ನಾನು. ಓಕೆ ಗೈಸ್, ಈಗ ನಾವೆಲ್ಲ ಊಟ ಎಲ್ಲ ಆಯಿತು. ನಾವೀಗ ಡೈರೆಕ್ಟು ಹೊರಡ್ತಾ ಇದ್ದೀವಿ. ಟೈಮ್ ಆಗೋಯ್ತು. ಅಂತೂ ಇಂತೂ ಆಡ್ಕೊಂಡು ಹಿಂಗೆ ಆಡ್ಕೊಂಡು ಹಂಗೆ ಆಡ್ಕೊಂಡು ಬನ್ನಿ ಈಗ ಓಡೋಣ ಗೈಸ್. ಈಗ ಟೈಮು 11 ಗಂಟೆ 35 ನಿಮಿಷ ನೈಟು. ಮೋಹನ ಗಾಡಿ ಹೊಡಿತಾವನೆ ಎಲ್ಲ ಮನಿಕೊಂಬಿಟ್ಟವ್ರೆ. ದಿಲೀಪು, ಪ್ರಕಾಶ, ಬೇಗ ಎಲ್ಲ ಮನಿಕೊಂಡವ್ರೆ. ಮೋಹನ ಒಬ್ಬನೇ ಗಾಡಿ ಹೊಡಿತಾವನೆ. ಎಷ್ಟು ಹೊಡೆದವನೆ ಅಂದರೆ ಆಲ್ರೆಡಿ 120 ಕಿಲೋಮೀಟ್ರನ್ನ ಈಗ 40 ಕಿಲೋಮೀಟ್ರ್ ತಂದು ನಿಲ್ಸವನೆ. ಎಷ್ಟು 11 ಗಂಟೆಯಲ್ಲಿ ಗಾಯಿಸಿ ಬಿಟ್ಟಿದ್ದು ನಾವು ಅಲ್ಲಿ. ಎಲ್ಲಿಂದ ಅಲ್ಲಿ ಊಟ ಮಾಡಿದ್ವಲ್ಲ ನೋಡಿ, ಆ ಊಟ ಮಾಡಿದ ತಗೊಳ್ಳಿಂದ 11 ಗಂಟೆಲಿ ಬಿಟ್ಟಿದ್ದು. ಅರ್ಧ ಗಂಟೆಲಿ ಇಷ್ಟು ಬೇಗ ಹೊಡೆದವನು ಇಲ್ಲಿಗೆ. ಇಷ್ಟು ಯಾವ ಗಾಡಿ ಡಿಸ್ಟರ್ಬೆನ್ಸ್ ಇಲ್ಲ, ಖಾಲಿ ರೋಡು, ನೆಮ್ಮದಿಯಾಗಿ ಗಾಡಿ ಓಡಿಸ್ತಾವನೆ. ಈಗ ಅಲ್ಲಿ ಈಗ ಎಲ್ಲಿಗೆ ಹೋಯ್ತಿರೋದು 1 ಅವರ್ ಏನೋ ಹೋಯ್ತೇವೆ. ಅಲ್ಲಿ ಹೋಗಿ ಪಾರ್ಕ್ ಮಾಡಿಬಿಟ್ಟು ಯಾವ್ದಾದ್ರು ಲಾಡ್ಜ್ ಮಾಡ್ಕೊಂಡು ನೆಮ್ಮದಿ ಮನೆ ಕಳ್ಬೇಕು. 1 ಅವರ್ 1 ಗಂಟೆ ಟೈಮಿಂಗ್ಸ್ ಕೊಟ್ಟಿದ್ದು. ಹಾಂ 12:25 ಅಲ್ಲಿ ಹೋಯ್ತೀನಿ. ಇಲ್ಲೇ ಟೈಮಿಂಗ್ಸ್ ಐತೆ. ಹಾಂ ಸ್ಟಾರ್ಟಿಂಗ್ ಮ್ಯಾಪ್ ಹಾಕ್ದಾಗ 1 ಅವರ್ಗೆ 1 ಗಂಟೆ ತೋರಿಸ್ತಾ ಇತ್ತು. ಈಗ 12 ಗಂಟೆ 20 ನಿಮಿಷ ತೋರಿಸ್ತೈತೆ. ಇನ್ನೂ ಬೇಗನೆ ಆಗೋದು. ಅಲ್ಲ ಸ್ವಲ್ಪ ಹೊತ್ತು ನಿಲ್ಸಿದ್ವಲ್ಲ ಅದೇ ಊಟಕ್ಕೆಲ್ಲ, ಇನ್ನೂ ಬೇಗನೆ ಆಗೋದು. ಊಟ ಗೀಟ ಮಾಡ್ಕೊಂಡು ಹೊರಡಿದ್ದು ಲೇಟ್ ಆಯಿತು. ಈಗ 11:35 ನೋಡಿ, 11:36. ಇನ್ನು 12:20 ತೋರಿಸ್ತದೆ. ಅದಕ್ಕಿಂತ ಮುಂಚೆಗೆ ಹೊಡಿತಾನೆ ಅನ್ಕೋತೀನಿ ನನ್ನ ತಮ್ಮ. ನಮ್ಮ ಟೀಮಲ್ಲೇ, ನಮ್ಮ ಇಡೀ ಫ್ಯಾಮಿಲಿಯಲ್ಲೇ ಜಾಸ್ತಿ ಗಾಡಿ ಓಡಿಸ್ಕೊಂಡು ಪರ್ಫೆಕ್ಟಾಗಿ ನಮ್ಮನ್ನ ತಲುಪಿಸೋದಂದರೆ ಮೋಹನ. ಆಮೇಲೆ ನಮ್ಮ ಅಣ್ಣಪ್ಪರು. ಹಾಂ, ಇವರು ಕೂಡ ಅಷ್ಟೇ, ದಿಲೀಪುವೆ. ಬಟ್ ಅವ್ನು ಮಲಗಿದ್ದಾರೆ ಆರಾಮಾಗಿ. ನೆಕ್ಸ್ಟು ಕಂಟಿನ್ಯೂ ಮಾಡ್ತಾರೆ ಅವರೇ ನಾಳೆ ಅಂತ. ಹೇಳೋಕ್ಕಾಗಿಲ್ಲ ಮೋಹನ, ನಾಳೆಗೂ ಮೋಹನ ಓಡಿಸ್ರು ಹೇಳೋಕ್ಕಾಗಿಲ್ಲ ಅವನೇ. ನನಗೆ ಕಂಫರ್ಟ್ ಸಿಗ್ತಿರೋದೇ ಇದೊಂದೇ ಜಾಗ ದೇವರಣ್ಣಗಳು. ಅದಕ್ಕೆ ನಾನು ಆಗ್ಲಿಂದ ನಾನೇ ಓಡಿಸ್ತಿರೋದು. ಯಾವ ಹಿಂದೆ ಕೂತ್ಕೊಂಡು ಮುಂದೆ ಕೂತ್ಕೊಂಡು ಗೈಸ್ ನೋಡಿ, ನಾವು ಎಲೆಕ್ಟ್ರಿಕ್ ಗಾಡಿ ತಗೊಂಡು ಎಲ್ಲ ಸುತ್ಕೊಂಡು ಸಾಹಸ ಮಾಡ್ತಾ ಇದ್ದೀವಿ. ಮಿನಿಮಮ್ ಮಾಲೆ ಹತ್ತತ್ರ 1,000 ಕಿಲೋಮೀಟರ್ ರನ್ ಆಗೈತೆ ಗಾಡಿ. ನೋಡೋಣ, ಎಲೆಕ್ಟ್ರಿಕ್ ಗಾಡಿಲಿ 2,000 ರೀಚ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ನೋಡೋಣ 3 ಡೇಸ್ ಟ್ರಿಪ್ಪು. ನೋಡೋಣ ಎಷ್ಟು ರೀಚ್ ಆಯ್ತೀವಿ ಅಂತ. ಈ ಥರ ನಾವು ಹಗಲು ರಾತ್ರಿ ಹೊಡೆದ್ರೆ ಅಷ್ಟೇ ಕತೆ. ಹೊಡಿ 2,000 ಅದಕ್ಕೆ ಡಬ್ಬಲೇ ಹೊಡೆದವೇನೋ. ಬಟ್ ರೆಸ್ಟ್ ಮಾಡುವ ಜೊತೆಗೆ ಹಿಂಗೆ ಒಂದೇ ಸಮನೆ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಇವತ್ತೊಂಚೂರು ಜಾಸ್ತಿ ಮಾಡಿವೆ, ನಾಳೆಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋದು ಅಷ್ಟೇ. ನಾಳೆಗೆ ಯಾವ್ದಾರು ಬೀಚ್ ಕೊಡ್ಬಿಟ್ಟು ಬೀಚಲ್ಲಿ ಆಟ ಆಡ್ಕೊಳ್ಳೋದು. ಇಲ್ಲಿ ಪ್ರಕಾಶ ಬಾಯಿ ಬಿಡ್ಕೊಂಡು ಆರಾಮ್ಸೆ ಗೊರ್ಕೆ ಹೊಡಿತಾವನೆ. ಮೇಘ ಗೊರ್ಕೆ ಹೊಡಿತಾವಳೆ, ಎಲ್ಲ ನಿದ್ದೆ ಹೊಡಿತಾವ್ರೆ. ನಾನು ಮೋಹನ ಇಬ್ಬರೇ ಇದ್ದಿರೋದು. ನಾನು ಮನೆಗೆ ಹೋಗ್ಬಿಟ್ರೆ ಮೋಹನ ಬೋರ್ ಹೊಡ್ಬಿಡ್ತದೆ. ಅದಕ್ಕೋಸ್ಕರ ಒಳ್ಳೆ ರೋಡೆಲ್ಲ ಖಾಲಿಯಾಗಿ ಆರಾಮ್ಸೆ ಇದೆ. ಎಲ್ಲ ಬರೀ 10 ವೀಲ್ ಗಾಡಿನೇ ಇವತ್ತು ಓಡಾಡ್ತಾ ಇರೋದು ಇಲ್ಲಿ. ಅಂದರೆ ಇಷ್ಟೊತ್ತೆಲ್ಲ ಗೂಡ್ಸ್ ಗಾಡಿಗಳು ಯಾದಕ್ಕೆ ಹೊತ್ತು ಇಷ್ಟೊತ್ತಲ್ಲಿ ಓಡಿಸೋದು. ಯಾವ ಗಾಡಿಗಳು ಟೆನ್ಷನ್ ಇರಕ್ಕಿಲ್ಲ, ಖಾಲಿ ರೋಡ್ ಇರ್ತದೆ ಅಂದ್ಬಿಟ್ಟು ಇಷ್ಟೊತ್ತಲ್ಲಿ ಗೂಡ್ಸ್ ಗಾಡಿಗಳು ಜಾಸ್ತಿ ಓಡೋದು. ದೊಡ್ಡ ಗಾಡಿಗಳು ಯಾವ ನೋಡು ಬರೀ 10 ವೀಲು 6 ವೀಲು. 10 ವೀಲು 6 ವೀಲು. ನೀನು ಹಂಗೆ ಬರ್ತಾವನೆ. ಇಲ್ಲ 1 ವೇ ಕೊಟ್ಟಿರೋದು ಅವ್ರಿಗೆ. ಕೆಲಸ ವರ್ಕಿಂಗ್ ಪ್ರೋಗ್ರೆಸ್. ಏನಿದ್ರು ನಮ್ಮ ಫ್ಯಾಮಿಲಿಯಲ್ಲಿ ಮೋಹನ ಗಾಡಿ ಓಡ್ಸಂಗೆ ಕಲ್ತ್ಕೋಬೇಕೈಸ್ ಅಲ್ಟಿ. ಅಂದರೆ ಏನು ಗೊತ್ತಾ, ಮೋಹನ ಇಷ್ಟು ಕಲಿಯೋಕ್ಕೆ ಕಾರಣ ಏನು ಗೊತ್ತಾ ಗೈಸ್, ಮೋಹನ ಇಷ್ಟು ಮಟ್ಟಿಗೆ ಗಾಡಿ ಓಡ್ಸೋಕ್ಕೆ ಕಲ್ತ್ಕೊಳ್ಳೋ ಕಾರಣ ಅಂದರೆ ಅವನು ಜಾಸ್ತಿ ಕೋಳಿ ಲೋಡೆಲ್ಲ ಹೊಡಿತಾ ಇದ್ದ ಮೊದಲು. ಅದಾದಮೇಲೆ ನಮ್ಮ ಚಿಕ್ಕಪ್ಪ ಶುಂಠಿ ಲೋಡ್ ಮಾಡ್ತಾಯಿದ್ರು, ಬೆಂಗಳೂರಿಗೆಲ್ಲ ಹೊಡಿತಾ ಇದ್ದ. ಒಬ್ಬೊಬ್ಬನೇ ಓಡಿಸೋನೆ ನಮ್ಮ ಚಿಕ್ಕಪ್ಪನ ಜೊತೆ ಕುಣಿಸ್ಕೊಂಡು. ಚಿಕ್ಕಪ್ಪ ಇತರ ಪಕ್ಕದಲ್ಲಿರೋರು ಇವನು ಒಬ್ಬನೇ ಓಡಿಸೋನೆ ಗಾಡಿಗಳನ್ನ. ಹಾಗಾಗಿ ಅಲ್ಲಿ ಓಡಿಸಿ ಅಭ್ಯಾಸ. ನಮ್ಮ ಬಾಮೇದ ಬಿಬ್ಬೆ ವೃತ್ತ ಬಿದ್ದವನೇ. ಏನೇ ಇಲ್ಲಿ ನೈಟ್ ಟ್ರಾವೆಲ್ ಒಂಥರ ಚೆಂದ ಗೈಸ್, ಚೆಂದ. ಬಟ್ ಪರ್ಫೆಕ್ಟ್ ಡ್ರೈವರ್ ಆಗ್ಬೇಕಷ್ಟೇ ಚೆಂದಾಗಿ ಓಡಿಸ್ಬೇಕು ಅಂದರೆ. ಗಾಡಿ ಎಲ್ಲ ಚೆನ್ನಾಗಿರ್ಬೇಕು, ಪರ್ಫೆಕ್ಟ್ ಡ್ರೈವರ್ ಆಗಬೇಕು. ಈಗ ಹೆಂಗ್ ಬಂದ್ರೆ ಬಡ್ಡಿ ಮಕ್ಕಳು 3 ಕಾರು ಮೈ ಮೇಕೆ ಮಿಸ್ ಆಗಿರೋ ರೋಡ್ ಅಂದ್ರೆ ವೆಂಕಟ ಸ್ವಾಮಿ ಗೋವಿಂದ. ರೇಂಜ್ ಎಷ್ಟು 111 ಆಯ್ತಾ? ಏನೋ ರೇಂಜು 110.
ಒಟ್ನಲ್ಲಿ ಒಂದು 50ಕ್ಕೆ ಬಂದು ನಿಂತ್ಕೊಳ್ಳಿಕ್ಕಿಲ್ಲ. ಇನ್ನು ಎಷ್ಟು ಕಿಲೋಮೀಟರ್ ಹೋಗ್ಬೇಕಂತ 38 80ಕ್ಕೆ ಹೋಗಿ ನಿಂತ್ಕೊತದೆ. ಆಗಬೇಕಾರೆ ಅಲ್ಲೆಲ್ಲ ಚಾರ್ಜ್ ಹಾಕಲಾಗೈತದೆ ನೆಮ್ಮದಿ 110 ಬೇಕಾದಷ್ಟು ಐತೆ ಅನ್ಬ. ಅಂದ್ರೆ ಲೈಟು ಆಮೇಲೆ ಸಾಂಗು ಆಮೇಲೆ ಎಕ್ಸ್ಟ್ರಾ ಅವು ಇವು ಎಲ್ಲ ಆನ್ ಮಾಡ್ಕೊತೀವಲ್ಲ ಆ ಕಾರಣಕ್ಕೆ ನೈಟ್ ಹೊತ್ತು ಚಾರ್ಜ್. ಆಮೇಲೆ ಏನು ಈಗ ನೀನು ಹೊಡಿತಿರೋದು ಎಷ್ಟರಲ್ಲಿ 100-120 ಗಂಟೆ ಎಲ್ಲ ಹೋಗ್ತದೆ ಗಾಡಿ ಗೈಸ್. ಫೋರ್ಟ್ಸ್ ಮೂಲ್ಗೆ ಹಾಕೊಬಿಟ್ರೆ ಇನ್ನೂ ನುಗ್ತದೆ. ಯಾವ್ದೋ ಒಂದು ಜಾಗದಲ್ಲಿ In 400 meters ಎಕನಾಮಿಕ್ at ಹಾಕಿಲ್ಲ ನೀನು. Shamsuddin Circle, continue straight to stay on National Highway 66. ಏನು ಭಾರಿ ಸ್ಮೆಲ್ ಅಲ್ವಾ? ಏನ್ ಬಡ್ಡಿ ಮಕ್ಳು 11-12 ಗಂಟೆ ಆದ್ರೆ ಅಂಗಡಿಗಳು ಓಪನ್ ಮಾಡ್ಕೊಂಡವ್ರೆ. ಇವೆಲ್ಲ ಮೇನ್ ಹೈವೇ ಅಲ್ವೇನೋ? ಈ ಸ್ಮೆಲ್ ಅಲ್ಲಿ ಅದು ಹೆಂಗಿದಾರಪ್ಪ ಬಡ್ಡಿ ಮಕ್ಳು. ಏನು ಸ್ಮೆಲ್ ಇದು ಇಷ್ಟು ಮಟ್ಟಿಗೆ? ಇಲ್ಲಿ ವೇಸ್ಟ್ ಗಾಡಿ ಏನೋ ಐತೈತೆ ಇರ್ಬೇಕು ಅದ್ರದ್ದೇನೋ. ಗೈಸ್ ಈಗ ಟೈಮು 11 ಗಂಟೆ 57 ನಿಮಿಷ. ನಮ್ಮ ಹೆವಿ ಡ್ರೈವರ್ ಮೋಹನ್ ಅವರು ಹೊಡಿತಾನೆ ಅವರೇ. ಇವರೆಲ್ಲ ಚೆನ್ನಾಗಿ ನಿದ್ದೆ ಮಾಡಿತವ್ರೆ. 19 ಕಿಲೋಮೀಟರ್ ಐತೆ ಕಣಪ್ಪ. ಇನ್ನು 19 ನಿಮಿಷಕ್ಕೆ 19 ಕಿಲೋಮೀಟರ್ ನಿಂತಿಲ್ಲ ಸರ್. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಶಿಸ್ತಾಗಿ ಕಾಲ ನೀಡ್ಕೊಂಡೆ ಬಾ ಬಡ್ದಿದ್ದಕ್ಕಂತ ಬಿಡ ಮನ ನೀನು. ನಮ್ ಗ್ರೂಪ್ ಅಲ್ಲಿ ನೀನೊಂಥರ ಆನೆ ಕಣಣ. ಅಂಬಾರಿ ಏನ್ ಸಾರ್ ಒಬ್ರೇ ಹೊಡ್ತಾರಲ್ಲ ಸಾರ್, ಡ್ರೈವಿಂಗ್ ಕಮ್ಮಿ ಹೊಡ್ದಿದ್ದೀರಾ ಸರ್ ನೀವು. ಕಾಲಾದ್ರೂ ನೋವು ಬರೀಕಿಲ್ವ ಸಾರ್? ಪರವಾಗಿಲ್ಲ ನಿಧಾನಕ್ಕೆ ಹೋಗಿ ಸರ್. ಮಾಮೂಲಿ ಅನ್ಕೊಂಡ್ಬಿಟ್ಟಿದ್ಯಪ್ಪ. ಇವಿ ಕಣಪ್ಪ ಇವಿ ಪಂಚ್. ಕಾರಣ ಬೋಣ ಆಯ್ತು. ನೀರ್ ಹೆಂಗ್ ಹೇಳ್ತದ ಆ ಕಡೆ ಈ ಕಡೆಗೆ ಕೈಯು ನೋವು ಬರಕ್ಕೆ ಏನು ಇಲ್ಲ. ಅವ್ನ್ ಗೇರ್ ಹಾಕಕ್ಕೆ ಏನಾ ಅಲ್ಲ ಗೇರ್ ಆಗಿದ್ರೆ ಸ್ವಲ್ಪ ಜಾಸ್ತಿ ಎರ್ದ ಕಾಲು ನೋವು ಬರೋದು ಅಷ್ಟೇ. ಏನ್ ಕ್ಲಚಿಂಗ್ ಗೇರ್ ಹಾಕ್ಬೇಕು ಅಷ್ಟೇ. ಏನೇ ಅಲ್ಲಿ ಗೇರ್ ಗಾಡಿ ಆದ್ರೆ ಹಿಂಸೆನೇ. ಲಾಂಗ್ ಆಗಿದ್ರೆ ಒಂದ್ ದಿನಕ್ಕೆ ಕ್ರಾಸ್ ಆಗೋದು. ಅಣ್ಣ ನಿಂದು ಗೇರಾ? ನಮ್ದು ಗೇರಪ್ಪ. ಅಮ್ಗೆ ಸದೋಗ್ಬೇಕು ನಾವು. ಇಲ್ಲಿ ಎಲ್ಲ ನೋಡೋ ಇದು ರೂಮ್ ಎಲ್ಲ ಇದ್ರೆ ನೋಡಮ್ಮ ಇಲ್ಲೆಲ್ಲ ರೂಮ್ಗಳಿದ್ರೆ. ಅಣ್ಣ ಟಾರ್ಚ್ ಆಫ್ ಮಾಡು. ಏನು ಮಾತಾಡ್ಲಿಲ್ಲ, ನೀವೇ ಮಾತಾಡಿದ್ರಿ. ಏನ ಇವ್ಳದ ತಲೆನೋವು ಐತಲ್ಲ ಈಗ. ಅಲ್ಲ ಇಷ್ಟು ಗಂಟ ಚೆನ್ನಾಗಿತ್ತು. ಒಂದಿನ ಫುಲ್ ಸುತ್ತ ಗಂಟ ಗೈಸ್ ನೋಡಿ ಗೈಸ್ ಇವಳ್ದು ಮೇಘನ. ಒಂದಿನ ಸುತ್ತ ಗಂಟ ಚೆನ್ನಾಗಿತ್ತು. ಹೋಗ್ಬೇಕಲ್ಲ. ಅಲ್ಲ ನೀನ್ ಬಂದಿರೋದೇ ನಮ್ಗೆ ಟೆನ್ಷನು. ನೋ ಕಮೆಂಟ್ಸ್. ಅರ್ಕೆ ಕೊಟ್ಟೈತಲ್ವಾ? ಅರ್ಕೆ ಎಲ್ಲ ಕೊಡೋದು. ಈಗ ನೀನ್ ಬಂದಿರೋ ಕೆಲಸ ಏನು ಲೇ? ಈಗ ನಿನ್ ಕೆಲಸ ಏನು ಬಂದಿದ್ದು? ಶ್ರೀ ಧರ್ಮಸ್ಥಳ ಕ್ಷೇತ್ರ. ಇರು ಬಾವ ಮೋನ ಇರ್ಲ ಇಲ್ಲಿ ಬೇಗ ಇರ್ಲ ಪ್ರಕಾಶ ಇಲ್ಲಿ ಮೇಘ ಇಲ್ಲಿ ತಿರ್ಗಿಲಿ. ನೀನ್ ಬಂದಿರೋ ಕೆಲಸ ಏನು? ಧರ್ಮಸ್ಥಳ ಮತ್ತೆ ಉಡುಪಿಗೆ ಅರ್ಕೆ ಆಯ್ತು, ಪೀಸ್ ಆಯ್ತು, ಬಸ್ ಹತ್ತಿಸ್ತೀವಿ. ಈಗ ಏನಿಲ್ಲ, ಇಲ್ಲಿ ಈಗ 1 ಅವರ್ದಲ್ಲಿ ಇವೆ ಅಲ್ವಾ, 1 ಅವರ್ದಿಂದ ಡೈರೆಕ್ಟ್ ಬಸ್ ಹತ್ತಿಸ್ಬಿಡ್ತೀವಿ. ಬೆಂಗಳೂರು ಹೋಗ್ಬಿಟ್ಟು ಬೆಂಗಳೂರಿಂದ ಬಸ್ಸು ಫ್ರೀ. ಅದ್ರ ಫ್ರೀನೂ ಅಲ್ವಾ, ದುಡ್ಡೇ ಕೊಡಂಗಿಲ್ಲ ಇವಳಿಗೆ. ಊಟ ತಿಂಡಿಗೆ ಅಲ್ಲೆಲ್ಲ ಬೇಡ್ಕತ್ತಲ್ಲ, ಎಣ್ಣೆಕ್ಲೆಲ್ಲ ಕೊಡ್ತಾರೆ. ಸಿದ್ದರಾಮಯ್ಯ ಹೆಸರು ಬಿಡುವ, ನಮ್ಮ ಸಿದ್ದರಾಮಯ್ಯ ಹೆಸರ. ಸರಿ ಆಯ್ತು. ಇಂದಿರಾ ಕ್ಯಾಂಟೀನ್ ಹಂಗೆ ಇಂದಿರಾ ಕ್ಯಾಂಟೀನ್ ಅದ. ಇವ್ರ ಅಪ್ಪಗೆ ಫೋನ ಮಾಡ್ಬಿಟ್ಟು, ಅಪ್ಪ ಎಲ್ಲಿದ್ದೀರಿ? ಪ್ರಕಾಶ್ ಅವರು ನನ್ನ ಬಿಟ್ಬಿಟ್ಟು ಹೊಂಟೋದ್ರು. ಹೋಗತ್ತಾಗಿ ಗೈಸ್ ಇದೆ 3ನೇ ಟೋಲ್ ಏನೋ ಸಿಕ್ಕಿದಂಗಾರೆ. ಒಂದು ಟೋಲ್ಗೆ 150 ರೂಪಾಯಿ ಇಲ್ಲ ಆಯ್ತು. ನಿನ್ನ ಈಗ ಆಗಿದ್ದು ಟೋಲರ್ ಒಂದು 30 ಕಿಲೋಮೀಟರ್ ಆಗೋದು ಅಷ್ಟೇ ಟೋಲರ್ ಆಗಿ. ಆದ್ರೂ 2 ಟೋಲ್ ದುಡ್ಡು ಕಟ್ಟಿವಿ. ಈಗ 150 ರೂಪಾಯಿ 105 ರೂಪಾಯಿ ಒಂದು ಟೋಲ್ಗೆ, ಇನ್ನೊಂದಕ್ಕೆ 165 ಅಲ್ವಾ? 165 ಕಟ್ಟಾಗದೆ. 100 ಏನಕ್ಕೆ ಹೋಯ್ತು ಅಂತ ಗೊತ್ತಿಲ್ಲ. ಎದ್ದೇಳು ಮೇಘ ಬೇಜಾರಾಗ್ಬೇಡ. ಅಲ್ಲ ಇಲ್ಲ, ನೀನು ಖುಷಿಗೆ ಮಾತಾಡ್ರೆ ಬೇಜಾರು ಮಾಡ್ಕೊಂಡಿಲ್ಲ ಅಂತ, ಈಗ ಮುನ್ಸ್ಕೊಂಡ್ರೆ ಬೇಜಾರಾಗಿದೆಯಾ ಅಂತ. ಗೈಸ್ ನಾವು ಮೇಘನ ರೇಗಿಸ್ಕೊಂಡು ಕರ್ಕೊಂಡು ಹೋಗ್ತೇವೆ. ಹಂಗೆ ಹೋದ್ರೆ ಮಜಾ ಇಲ್ಲ. ಈಗ ನಮ್ಮ ಮೇಘನೇ ಟಾರ್ಗೆಟ್ ಇಸ್ ಮೇಘ, ಮಿಷಿನ್ ಮೇಘ. ಅಲ್ಲ ಏನು ಅಂತಾರಲ್ಲ ಬಾ, ಅದು ಏನೋ ಹೇಳ್ತಾರ, ಹೇಳ ಆಯ್ತು, ನಗಳ್ಬೇಡ, ತಪ್ಪ ಮಾತಾಡ್ಬಿಡ್ನ. ನಗಲ್ ಇದಕ್ಕಾರ ಸುಮ್ನಿರಣ, ಹೇಳಿಲ್ವಾ ಇವಳ ತಲೆನೋವಾದ್ಲಲ್ಲ ಈಗ ಅಂತ. ಅಳ ಬಂತು ಎಲ್ಲದ್ ಗೊತ್ತಿರ ಚಂದ ಇದು. ತರೀಕೆ ಲವ್ ಮಿಕ್ಸ್ಕೊಳ, ಬೇಗ ಮಿಕ್ಸ್ಕೊಳ.
ತಲೆನೋವು ಸರಿ ಆಯ್ತದೆ ಯಾರಕ್ ತಲೆನೋ ಅವ್ರಿಗೆ ಕೊಡು. ನೀನೇ ತಲೆನೋವು ಅವ್ರಿಗೆ ಅಳ್ಬೇಡಿರು ಆಯ್ತು. ಒಳ್ಳೆ ಪಾಯಿಂಟ್ ಹೇಳ್ತೀನಿ ಕೇಳ್ಕೊ. ಮನೇಲಿ ಕೊತ್ತಂಬರಿ ಸೊಪ್ಪಿದ್ರೆ ನೆಣಾಕೊಂಡ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟು ನೀನು ಹೇಳ್ತೀನಿ. ಕೊತ್ತಂಬರಿ ಸೊಪ್ಪಿಯಾ ಇಲ್ಲಾಂದ್ರೆ ಒಂದ್ ಲೋಟ ನೀರ್ ಬಿಡ್ಕೊ, ಮುಳುಗಿ ಸತ್ತೋಗ್ಬಿಡು. ಎರಡರಲ್ಲಿ ನೋಡಿ ಗೈಸ್, ನಮ್ ಮೋಹನ ಟೈಮು 12, 11 ಈ ಟೈಮಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇರೋದು. ಮೇಗ ಗಳಿಸೇ ಬಿಟ್ಟ ಲಾಸ್ಟ್ಗೂ ಬೇಡ ಈಗ ಅಳಕ್ಕಿಲ್ಲ, ಅಳ್ತಾರ ನೀನು ನಾವ್ ಆಡಕ್ಕಿಲ್ಲ. ಅಲ್ಲಿ ಕಣ್ಣೀರ್ ಬಂದಿ ಅಲ್ಲೇ ಏನ್ ಹೇಳ್ಬೇಕು ನಾನು? ನಾವ್ ಆಡಲ್ಲ. ನಿನ್ ತಲೆನೋವು ಅದಕ್ಕೆ ತಲೆನೋವು ಅಂತಲ್ಲ ನಿಂಗೆ ತಲೆನೋ ಬಂದ್ರೆ ವಿಕ್ಸ್ ಹಾಕತ್ತೀನಿ ಬಿಡು. ಸ್ಟಡಿ ಆಗ್ಬಿಟ್ಟ. ತಲೆನೋವು ಅಂತ ಹೇಳಾರ ಚಂದು ಅದು. ಮುಂದೆ ಮುಂದೆ ನೋಡಪ್ಪ ಆಯ್ತು. ಈ ಬಾಳು ನಾಯಿ ಬಾಳಿಗಿಲ್ಲ ನೀನ್ ಬಾಳ ನೀನಾಗಿರತ್ತೆ ಬಾಳ್ತಾ ಇದಿ. ಯಾವ್ದು ಬೀಚ್ ಬಂದು ಅಂತೀವಿ, ಒಳಗಿಲ್ಲ ಬಂದ್ವಲ್ಲ ನಾವು. ಯಾವ್ದು ದೊಡ್ಡ ಒಳೆ ಬಂದ್ಬಿಟ್ಟಿವಿ ಮಾತ್ರ ಸಮುದ್ರದ ಪಕ್ಕದಿಯಾ. ಬೇಗ ಯಾಕೆ ಮುಗಿಸ್ಕೊತಾರೆ ಮಕ್ಕವ? ನಾನು ನಿದ್ದೆ ಮಾಡ್ಬೇಕು. ನೀನ್ ಟ್ರಾವೆಲ್ ಮಾಡಕ್ ಬಂದ್ರೆ ನಿದ್ದೆ ಮಾಡಕ್ಕಲ್ಲ. ನಿದ್ದೆ ಮಾಡ್ರೆ ಮನೆಗ್ ಮನಿ ಕಳ್ವೆ. ಇಲ್ಲಿ ಯಾಕೆ ಬಂದೆ? ಆಫ್ ಮಾಡೋಣ. ಎಲ್ಲ ಆಗೆಲ್ಲ ಹಾಕ್ಬಿಡಿ ನೆಲನ. ಹಾಕದೆ ಹಂಗೆ ಮಾಡಿದ್ಲು ಲಾಗ್ ಮಾಡಲ್ಲ. ಇನ್ನೇನ್ ಲಾಗ್ ಅನ್ಕೊಬಿಟ್ಟಿದೆ. ಆಯ್ತು ಮಾಡ್ಕೋ. ಮಗ ತೊಳಿದೇನೋ ಮಾಡ್ತಾರೆ ವಿಡಿಯೋವ. ನಾವೇ ಎಂಟರ್ಟೈನ್ಮೆಂಟ್ ಕೊಡ್ತೇವೆ. ಅದು ನಿಂಗೆ ಎಂಟರ್ಟೈನ್ಮೆಂಟ್ ಕೊಡ್ರು ನೋಡು ನಿಂಗೆ. ನಾವು ಬ್ಯಾರವ್ರ ತರ ಏನು ಕಾಂಜಿ ಪಂಜಿ ಏನ್ ಮಾಡ್ತಲ್ಲ, ಚೆನ್ನಾಗೇ ಮಾಡ್ತೇವೆ ನನ್ನ ಪ್ರಕಾರ. ಅಲ್ವಾ ಗೈಸ್? ಅಲ್ವಾ? ನಮಗ್ ಚೆನ್ನಾಗೈತೆ. In 600 meters, you will arrive at your destination. ದಿಲೀಪ್ ತೆಗ್ದಾಕ ಅದಕ್ಕೆ. ಇವ್ರ ಮನ್ಸಲ್ಲಿರೋ ಮಾತುಗಳೇ ಬರ್ತಾವಲ್ಲ. ಅಯ್ಯೋ ತಗದು ಕಣಪ್ಪು. ಆದ್ರೆ ಗುಟ್ಟಲು ಮಾತಾಡ್ತಾಳೆ ಗಂಡನ ಜೊತೆ, ಕಂಚಲು ಮಾತಾಡ್ತಾಳೆ ಗಂಡನ ಜೊತೆ. ತುತು ತುತು ತು ಅಂತ. ಪ್ರಕಾಶ್ ಅವರೇ, ನಮ್ಮ ಗಾಡಿಗೆ ಹತ್ತೋದಾಗ ಟಾರ್ಗೆಟ್ ಇದ್ದಿದ್ದು 1 ಗಂಟೆ. 12 ಗಂಟೆ 14 ನಿಮಿಷಕ್ಕೆ 1 ಗಂಟೆ ಬರ್ಬೇಕಾಯ್ತು ತೋರ್ಸ್ತಾ ಇದ್ದು. 12 ಕಾಲ್ಗೆ ಕರ್ಕೊಂಡ್ ಬಂದವನೇ ಮೋಹನ. 12:14ಗೆ ಕರ್ಕೊಂಡ್ ಕುಣ್ಸಿದೀನಿ. ಈಗ ನಮ್ಗೆ ನಿದ್ದೆ ಬತ್ತಾದೆ. ಒಂದು ರೂಮ್ ಮಾಡಿ ನಮ್ನ ಕಾಲ ನೀರ್ ಮನಗಿಸ್ಬಿಡಿ. ಅಲ್ಲ ನಿಂದೇ ರೂಮ್ ಮಾಡ್ತಾನೆ. ಪ್ರಕಾಶನ್ ತಲೆನೋ ಹೋಗ್ತದೆ ಹೆಂಗೆ ಅಂತ. ಅದ್ ಹೆಂಗಾರ ಆಡ್ಬಿದೋಲಿ. ಅಳ್ದೇನ 5 ನಿಮಿಷ ಅಷ್ಟೇಯಾ? ನಡ್ರಿ ಈಗ ಬೇಗ. ಮಾಮೂಲಿ ಆರ್ಟಿಫಿಷಿಯಲ್ ತರ ಕೇಳಿಸ್ತೈತೆ, ಮಾಮೂಲಿ ತರ ಕೇಳಿಸ್ತೈತೆ. ಸರಿಲ್ಲ, ನಾನೇ ಸರಿ ಇಲ್ಲ. ನೀವ್ ಹೇಳಿದ್ದು ಇವರೆಲ್ಲ ರೇಗಿಸ್ತಾರೆ ಅಂತ ಅಂದ್ರೆ ಇವ್ರು ಯಾರು ರೇಗಿಸ್ತಿಲ್ಲ. ನೀವೇ ಸರಿ ಇಲ್ಲ. ನೀವೇ ಹೇಳ್ಬಿಟ್ರಿ ಈ ತಲೆನೋವು ಮೇಘ. ಇವ್ರು ಮೇಘನ್ ತಲೆನೋವಲ್ಲ ನನಗೆ. ಗೈಸ್ ನೋಡಿ ಇವ್ರಿಬ್ರು ಜಗಳ. ಕೊಡಕ್ಕಿಲ್ಲ ಕಣಪ್ಪ. ನಿದ್ದೆ ಎಲ್ಲ ಹೋಯ್ತಮ್ಮನ. ನಿದ್ದೆ ಎಲ್ಲ ಹೋಯ್ತಾ ನಿನ್ಗೆ? ವಿಡಿಯೋ ಬಂದಿದೆ ನಿಮ್ಮನ್ನ ಕರ್ಕೊಂಡು ನಾನು. ದೊಡ್ಡ ಜಗಳ ಈ ಮಟ್ಟಿಗೆ ದೊಡ್ಡ ಜಗಳ ಆಯ್ತು ನಂಗೆ ಗೊತ್ತಿಲ್ಲ. ಮೇಘಂದು ಪ್ರಕಾಶ್ ಒಂದು ಇದೆಲ್ಲ ಗಂಡ ಹೆಂಡ್ತಿರ ಜಗಳ. ಹೋಗಿ ಮನೆ ಕಳಗಂಟ ಅಷ್ಟೇ ಉಂಡು ಮಲ್ಗಂಟ. ಟೆನ್ಷನ್ ಕೊಡ್ಬಾರ್ದು ಅಂತ ಹೇಳ್ತೀನಿ. ಇವಳು ಕೇಳಿಕ್ಕಿಲ್ಲ. ಏನು ಕೊಡ್ಬೇಡ, ಸುಮ್ಮನಿದ್ದ ಅಮ್ಮ ಅಂತೀರು. ಏನೋ ರೇಗಿಸ್ತೀವಿ. ಮೇಘ ತಲೆನೋವು ಅಂತ ಕೇಳಿದ್ ಹೇಳ್ತೀನಿ. ನಾನೇ ಕ್ಲಾರಿಟಿ ಕೊಡ್ತೀನಿ. ಹೇಳು ನಾನು ಏನು ಕ್ಲಾರಿಟಿ ಇರೋ ನಾನೇ ಕೊಡ್ತೀನಿ ಕ್ಲಾರಿಟಿಯಾ. ಏನು ಗೊತ್ತಾ, ನಾವುಗಳು ಸ್ವಲ್ಪ ಹುಡುಗರುಗಳು ಹೇಳ್ಬೇಕಿತ್ತು. ಬೇಡ ನಾವು ಹುಡುಗರು ಐತೆ ಇದೀವಿ, ಇಲ್ಲ ಅಂದ್ರೆ ನಾವಿಬ್ರೇ ಹೋಗೋದ. ನಾವೆರಡಲ್ಲಿ ಒಂದು ಮ್ಯಾಚ್ ಬರ್ಬೇಕಿತ್ತು. ನಿಂದು ಬಾಯ ಕತ್ಲ ಮನೆಯ ನಿಂದು ಯಾಕ್ಲಾ ಏನಂದ ನಾವು ಹುಡುಗರು ಹೊಡಿತಾ ಇರ್ತಾರೆ. ಬೇಡ ಹೋಗಕ್ಕಿಂತ ಮುಂಚೆ ನಾವಿಬ್ಬರು ಅದೇ ನೀವಿಬ್ಬರು ಅವ್ರು ಯಾರು ಬಂದಿಲ್ಲ ಅಂದ್ರೆ ಇಬ್ರು ಹೋಗೋದಂತಿದ್ದು. ನೀವಿಬ್ರೇ ಬಂದಿರಿ. ಇಷ್ಟೆಲ್ಲ ಎಂಜಾಯ್ ಮಾಡೋಕ್ ಆಗಲ್ಲ ಬಿಡು. ಏನೋ ಹೋಗೋದು ಬರೋದು ಅಷ್ಟೇನೆ. ನಾನು ಬಂದ್ರೆ ನಿಮ್ಗೆ ಎಲ್ಲರಿಗೂ ಇಷ್ಟ ಇಲ್ಲ. ಇಷ್ಟ ಅನ್ನೋದಕ್ಕಿಂತ ಏನ್ ಗೊತ್ತಾ ಮೇಘ, ಹೇಳಿದ್ ನೀನು. ನಾನು ಈಗ ನಾನು ಹೇಳ್ತೀನಿ ನೋಡು. ಇಷ್ಟ ಅನ್ನೋದಕ್ಕಿಂತ ಇಲ್ಲಿ ಇಷ್ಟ ಕೇಳ ಇಲ್ಲಿ. ಈಗ ನೀನ್ ಬಂದಿದ್ದು ಸರಿ ಆಯ್ತು. ಒಳ್ಳೆ ರೇಗಿಸ್ಕೊಂಡು ಹೆಂಗೋ ಚುಡಿಯಾಸ್ಕೊಂಡು ಹೋಯ್ತಾವಿ. ಏನ್ ಗೊತ್ತಾ, ಬಟ್ ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ. ನಮ್ಮ ಫ್ಯಾಮಿಲಿ ನೋಡಿ ನಮ್ಮ ಹೆಂಡ್ತಿರಿಗೆ ಹೆಂಗ್ ಬೈತಾರೆ ಗೊತ್ತಾ, ನಮ್ಗೆ ಎಷ್ಟು ಬೇಜಾರು ಮಾಡ್ಕೊತಾರೆ ಗೊತ್ತಾ. ಅವ್ರ ಸಿದ್ದವ್ರ ಬಗ್ಗೆ ನಿನ್ಗೆ ಸಿಕ್ಕೈತೆ. ಅದೇ ನಾನು ಹೆಂಡತಿ ಕರ್ಕೊಂಡು ಹೋಗಿದ್ದೀನಿ. ಅದೇ ಹೇಳ್ತಾರದವನು. ತಲೆನೋವು ಅಂದ್ಬಿಟ್ರಲ್ಲ ಒಂದೇ ಸತಿ. ತಲೆನೋವು ಅಂದ್ರೆ ಅದು ರೇಗ್ಸೋದು ಕಲೆ. ಬೀಚ್ ಹತ್ರ ಹೋಗೋದ್ ಬೇಡ್ವಾ? ನಾನ್ ತೋರ್ಸೋದ್ ಅದೇ ರೂಮ್ ಕರ್ಕೊತಾನೆ. ಗೈಸ್ ಪಾಪ ಇಷ್ಟೊತ್ತಲ್ಲಿ ಬಂದ್ಬಿಟ್ಟು ನಮ್ಮ ಅಣ್ಣ ನೋಡಿ ಅಲ್ಲಿ ಮುಂದೆ ಹೋಯ್ತವ್ರಲ್ಲ,
ಅವರು ನಮ್ಮನ್ನ ರೂಮ್ ಕರ್ಕೊಂಡೋಗ್ತವ್ರೆ.